ಇವತ್ತು ಸಿನಿಮಾ ಊರಿಂದ ಬರ್ತಾ ಇದ್ದಾಳೆ. ಸಿನಿಮಾ ಯಾರು ಇವರು? ಯಾರು? ಚೆನ್ನಾಗಿದೆಯಾ ದೋಸೆ? ಲಿಪ್ಸ್ಟಿಕ್ ಹಚ್ಬೇಕಂತ ಹೇಳಿ ನಾನು ಮಾಡ್ಕೊಡ್ತೀನಿ ನಮ್ಮ ಅತ್ತೆಗಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಿನಿಮಾ ಊರಿಂದ ಬರ್ತಾ ಇದ್ದಾಳೆ. ಸೊ ಇನ್ನೂ ಒಂದು 40 ಮಿನಿಟ್ಸ್ ಆಗ್ಬೋದು ಬರೋಕ್ಕೆ. ಸೊ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಅಂದರೆ ಇಲ್ಲಿ ಬೆಂಗಳೂರು ಇರಬೇಕಾದ್ರೆ ನಾನು ಕಾಲ್ ಮಾಡಿದ್ದೆ. ಸೊ ಆವಾಗಲೇ ಇಡ್ಲಿ ಅಂತಿದ್ದಾಳೆ ಅಂತ. ಅಷ್ಟರಲ್ಲೇ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಟಿಫಿನ್ ಆದರೂ ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಎಲ್ಲಾದರೂ ಹೋಗ್ತೀವಲ್ವ, ಸೊ ಟ್ರೈನಲ್ಲಿ ಏನೂ ಕೊಡಿಸಲ್ಲ ನಮ್ಮಮ್ಮ. ಅದೇ ಅಭ್ಯಾಸ ಆಗ್ಬಿಡುತ್ತೆ ಮಕ್ಕಳಿಗೆ. ಮನೆ ತಿನ್ನಬೇಕು ಅನ್ನೋದಕ್ಕೆ ಹೊರಗಡೆದೇನು ಅಭ್ಯಾಸ ಮಾಡಿಸಲ್ಲ. ಸೊ ಅದಕ್ಕೆ ತಿಂಡಿ ರೆಡಿ ಮಾಡಬೇಕು. ನಾನು ಹೋಗಿ ಸ್ವಲ್ಪ ನೀರು ಕುಡಿದ್ಬಿಟ್ಟು ಚಟ್ನಿ ಪ್ರಿಪೇರ್ ಮಾಡೋಣ ಅಂತ. ಏಕೆಂದರೆ ಏನು ಬೆಳಗ್ಗೆಯಿಂದ ವಾಮಿಟಿಂಗ್ ಸೆನ್ಸೇಷನ್ ಏನೂ ಇಲ್ಲ. ಅದಕ್ಕೆ ಆದಷ್ಟು ಟ್ರೈ ಮಾಡೋಣ, ಸುಮ್ಮನೆ ಹಂಗೆ ಕೂರೋದು ಯಾಕೆ ಅಂತ. ಆದರೂ ನಾನು ಮಾಸ್ಕ್ ಹಾಕ್ಕೊಂಡೇ ಮಾಡ್ತೀನಿ, ಹಾಗೆ ಮಾಡೋಕ್ಕಂತೂ ಆಗಲ್ಲ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಶೇಂಗಾ ಚಟ್ನಿ ಮತ್ತು ಅದಕ್ಕೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ದೋಸೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದು ಅಲ್ಲದೆ ಸ್ವಲ್ಪ ನಮಗೂ ಕೂಡ ಇಷ್ಟ ಆಗುತ್ತೆ ದೋಸೆ ತಿನ್ನಲಿಕ್ಕೆ. ದೋಸೆ ಇಡ್ಲಿ ಇಂಥದ್ದೆಲ್ಲ ಇಷ್ಟ ಆಗುತ್ತೆ. ಅದಕ್ಕಾಗಿ ಈಗ ದೋಸೆ ಮಾಡಬೇಕು. ದೋಸೆ ಏನು ಬಿಸಿಯಾಗಿ ಅವ್ರು ಬಂದಮೇಲೆ ಮಾಡಿಕೊಟ್ರೆ ಆಯಿತು. ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡಿಕೊಂಡು ಈ ಪಾತ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅವ್ರನ್ನ ಕರ್ಕೊಂಡು ಬರಬೇಕು. ನಾನಂತೂ ಈ ಪಾತ್ರೆಗಳೆಲ್ಲ ನೈಟೇ ಕ್ಲೀನ್ ಮಾಡಿಡ್ತೀನಿ. ಸಿಂಕಲ್ಲಂತೂ ಯಾವ ಪಾತ್ರೆನೂ ಇಡೋದಿಲ್ಲ, ಯಾಕೆಂದರೆ ಈ ಕಾಯಿಲೆಗಳೆಲ್ಲ ಬಂದುಬಿಡುತ್ತೆ, ಕಾಕ್ರೋಚಸ್ ಎಲ್ಲ ಬರೋದು. ಸೊ ಆ ಥರ ಆಗುತ್ತೆ ಅಂಥೇಳಿ ನಾನು ಏನೂ ಪಾತ್ರೆ ಇಡಿಸೋದಿಲ್ಲ. ನೈಟ್ ಸ್ವಲ್ಪ ನನಗೆ ನಿದ್ದೆ ಡಿಸ್ಟರ್ಬ್ ಆಗಿತ್ತು. ಅದು ಅಲ್ಲದೆ ಕಿಚನಿಗೆ ಬರೋಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ಮಾಡಿಲ್ಲ. ಪರವಾಗಿಲ್ಲ, ಈಗ ಮಾಡ್ಕೋತೀನಿ. ನೋಡಿ ಸ್ವಲ್ಪ ಚಟ್ನಿ ಮಾಡ್ತಾಯಿದ್ದೀನಿ. ನಮಗೆ ಸ್ವಲ್ಪ ಖಾರ ಇರಬೇಕು, ಹಾಗಾಗಿ ನಮಗೆ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಇದು ನಮ್ಮ ಚಿನ್ನಿಮಾಗೆ ಅಂತ ಹೇಳಿ ಸಪ್ರೇಟಾಗಿ ರುಬ್ಕೋತಾ ಇದ್ದೀನಿ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಹೊರಟೆ ಕರ್ಕೊಂಬರ್ಲಿಕ್ಕೆ. ರಾಜು ಹೋಗಿ ಕಾರ್ ಪಾರ್ಕ್ ಮಾಡಿ ಬರ್ತಾರೆ. ಸಿನಿಮಾ ಯಾರು ಇವರು? ಯಾರು? ಸಿನಿಮಾ ಇದು ಸೆಕೆಂಡ್ ಟೈಮ್ ಊರಿಗೆ ಹೋಗಿ ಬರ್ತಾ ಇರೋದು. ಅವಳು ಹೋಗಿ ಬಂದಾಗೆಲ್ಲ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾಳೆ ನನಗೆ. ನೋಡಿ, ಜೊತೆಗೆ ನನ್ನ ತಂಗಿ ಮಗಳು ಕೂಡ ಬಂದಿದ್ದಾಳೆ. ಅವಳು ಮನೇಲೇ ಇದ್ಲು, ಹಾಗಾಗಿ ಅಮ್ಮ ಕರ್ಕೊಂಡು ಬಂದಿದ್ದಾರೆ. ಅವಳಿಗೇನು ಮಾತೇ ಬರ್ತಾ ಇಲ್ಲ. ಸಡನ್ನಾಗಿ ಕಾಣಿಸ್ಕೊಂಡ್ಬಿಟ್ಟಿದ್ದೀವಲ್ಲ ನಾನು ರಾಜು. ಶಾಕ್ ಆಗಿಬಿಟ್ಟಿದ್ದಾಳೆ ಅವಳು. ಹೊಸಪೇಟೆಯಿಂದ ಮೈಸೂರು ಸಿನಿಮಾ ಡಲ್ ಇದ್ದಾರೆ. ಮೇಡಮ್ ನಿದ್ದೆ ಆಗಿಲ್ಲ ಸೂಪರಾ ಸಿನಿಮಾ? ಉಪ್ಪಿಡ ಚೆನ್ನಾಗಿದೆಯಾ ದೋಸೆ? ಏನೋ ಫಸ್ಟು ಮಕ್ಕಳಿಗೆ ರಾಜು ಬಿಸಿಯಾಗಿ ದೋಸೆ ಹಾಕ್ಕೊಡ್ತಾ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಹೊಟ್ಟೆ ಹಶ್ವ ಆಗಿಬಿಟ್ಟಿದೆ. 10 o'clock ಆಗಿದೆ ಟೈಮು. ಅದಕ್ಕಾಗಿ ಜಸ್ಟ್ ಅವ್ರಿಗೆ ಬ್ರಷ್ ಮಾಡಿ ಮುಖ ತೊಳೆಸ್ಬಿಟ್ಟು ತಿಂಡಿ ಕೊಟ್ಟಿದ್ದಾರೆ. ಇನ್ನು ಮಕ್ಕಳದ್ದಾದಮೇಲೆ ಇನ್ನು ನಾವು ಕೂಡ ತಿಂಡಿ ಮುಗಿಸ್ಕೊಂಡು ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಮತ್ತೆ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನೀಗ ಹೋಗಿ ಸ್ವಲ್ಪ ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾರಿಗಿರಲ್ಲ ಹೇಳಿ ಸಲೂನ್ನಲ್ಲಿ ಮಾಡೋ ರೀತಿಯಾಗಿ ಸಿಲ್ಕಿ ಹೇರ್ ಮತ್ತು ಫುಲ್ ಶೈನಿಂಗ್ ಆಗಿ ಹೇರ್ ಇರಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಆದರೆ ತುಂಬ ಶ್ಯಾಂಪುಗಳು ನಾವು ಸಲೂನ್ನಲ್ಲಿ ಹೇರ್ ವಾಶ್ ಮಾಡಿರ್ತೀವಲ್ವ, ಸೊ ಮನೇಲಿ ಆ ರೀತಿ ಮಾಡೋದ್ರಿಂದ ಆ ಶೈನಿಂಗ್ ಬರೋದಿಲ್ಲ. ಆ ರೀತಿ ಬರಬೇಕು ಅಂದರೆ ಅದಕ್ಕೆ ಬೇರೆ ಪ್ರಾಡಕ್ಟ್ಸ್ ಇದೆ. ಅದು ಬಂದುಬಿಟ್ಟು ಸಲೂನ್ ರೇಂಜ್ ಪ್ರಾಡಕ್ಟ್ಸ್. ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದುವೇ ಬಿ ಬ್ಲಂಟ್ ಅವರ ಇಂಟೆನ್ಸ್ ಶೈನ್ ರೇಂಜ್. ಇದರಲ್ಲಿ ಶ್ಯಾಂಪೂ, ಕಂಡೀಷ್ನರ್ ಮತ್ತು ಹೇರ್ ಮಾಸ್ಕ್ ಈ 3 ಇರುತ್ತೆ. ಇದನ್ನ ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲ್ಸ್ಗಳಿಂದ ತಯಾರು ಮಾಡಲ್ಪಟ್ಟಿದೆ. ಇದು SLS ಮತ್ತು ಪ್ಯಾರಬೆನ್ ಫ್ರೀ ಕೂಡ ಆಗಿದೆ. ಇದು ಕೂದಲಿಗೆ ಒಳ್ಳೆ ಶೈನಿಂಗ್ ಕೊಡುವುದಕ್ಕೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಏಕೆಂದರೆ ಇದರಲ್ಲಿ ರೈಸ್ ಪ್ರೋಟೀನ್, ಸಿಲ್ಕ್ ಪ್ರೋಟೀನ್ ಮತ್ತು ಶೈನ್ ಟಾನಿಕ್ ಅನ್ನು ಬಳಸಿ ತಯಾರಿಸಿರ್ತಾರೆ. ಫಸ್ಟು ಶ್ಯಾಂಪೂನ ಅಪ್ಲೈ ಮಾಡಿ ಅದನ್ನು ವಾಶ್ ಮಾಡಿಕೊಂಡ ನಂತರ ಕಂಡೀಷ್ನರ್ನ ಅಪ್ಲೈ ಮಾಡಬೇಕು. ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ಕೂಡ ವಾಶ್ ಮಾಡಿಕೊಂಡ್ರೆ ಆಯಿತು. ಹೇರ್ ತುಂಬ ಶೈನಿಂಗ್ ಆಗಿ ಇರುತ್ತೆ. ಬಿ ಬ್ಲಂಟ್ ಅನ್ನೋದು ಪ್ರೀಮಿಯಂ ಹೇರ್ ಕೇರ್ ಮತ್ತು ಸ್ಟೈಲಿಂಗ್ ಬ್ರ್ಯಾಂಡ್. ಅಂದರೆ ಇದು ಒಂದು ಕಟಿಂಗ್ ಎಡ್ಜ್ ಹೇರ್ ಸ್ಟೈಲಿಂಗ್ ಹೇರ್ ಕೇರ್. ಈ ರೇಂಜಲ್ಲಿ ಮಾಸ್ಕ್ ಕೂಡ ಇದೆ. ನಿಮಗೆ ಬೇಕು ಅಂದರೆ ಇದನ್ನು ಕೂಡ ತಗೋಬಹುದು. ನೋಡಿ, ಕೂದಲೆಲ್ಲ ಒಣಗಿದ ಮೇಲೆ ಹೇಗೆ ಶೈನಿಂಗ್ ಆಗಿದೆ ಅಂತ. ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು 23 ಪಟ್ಟುಗಿಂತ ಹೆಚ್ಚು ಶೈನ್ ಆಗುತ್ತೆ. ನೋಡಿ, ಬಿಫೋರ್ ಆಫ್ಟರ್ ಡಿಫ್ರೆನ್ಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ.
ಹೇರ್ ಕೂಡ ತುಂಬ ಸಿಲ್ಕಿಯಾಗಿ ಸ್ಮೂತ್ ಆಗಿರುತ್ತೆ. ಫ್ರೆಂಡ್ಸ್, ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ನೈಕಾನಲ್ಲಿ ಕೂಡ ಸಿಗುತ್ತೆ. ಹಾಗೆ ನೀವು ಬಿ ಬ್ಲಂಟ್ ಅವರ ವೆಬ್ಸೈಟ್ನಲ್ಲಿ ಬೈ ಮಾಡೋದಾಯಿತು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಮಾಯಾ 2023 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಬೇಕು ಅಂದರೆ ಹಿಂದೆ ಹೋಗಿ ಖರೀದಿ ಮಾಡಿ. ಬಿ ಬ್ಲೆಂಟ್ ಅವರು ದೇಶದಾದ್ಯಂತ 10,000 ವುಮೆನ್ಸ್ಗೆ ಶಾಂಬಾ ಫೌಂಡೇಶನ್ ಮುಖಾಂತರ ಎಂಪವರ್ ಮಾಡ್ತಾ ಇದ್ದಾರೆ. ನೀವು ಬೈ ಮಾಡುವ ಪ್ರತಿಯೊಂದು ಆರ್ಡರ್ ಅನ್ನು ಬಿ ಬ್ಲಂಟ್ ಶೈನ್ ಅಕಾಡೆಮಿ ಮುಖಾಂತರ ಅವರು ಎಂಪವರ್ ಮಾಡುವ ಒಬ್ಬ ವುಮೆನ್ಗೆ ಲಿಂಕ್ ಮಾಡ್ತಾರೆ. ಫ್ರೆಂಡ್ಸ್, ಈಗ ಮನೆಗೆ ಸ್ವಲ್ಪ ರೇಷನ್ ಎಲ್ಲ ತರಬೇಕು, ರೇಷನ್ ಫ್ರೂಟ್ಸ್ ಎಲ್ಲ ತರಬೇಕು. ಅದಕ್ಕೆ ಹೊರಗಡೆ ಹೊರಟಿದ್ದೀನಿ, ಎಲ್ಲರನ್ನೂ ಮನೆ ಒಳಗಡೆನೆ ಬಿಟ್ಬಿಟ್ಟು. ಫ್ರೆಂಡ್ಸ್, ನಾನು ಕಿಚನ್ಗೆ ಸ್ವಲ್ಪ ಸರಿಯಾಗಿ ಹೋಗದೆ ಇರೋದ್ರಿಂದ ಏನೆಲ್ಲ ರೇಷನ್ ಖಾಲಿಯಾಗಿತ್ತು ಅದು ಏನೂ ನೋಡ್ಕೊಂಡಿರಲಿಲ್ಲ. ಸೊ ಇವತ್ತು ಹೋಗಿ ಎಲ್ಲ ಮುಗಿಸ್ಕೊಂಬಂದುಬಿಡೋಣ ಅಂತ ಹೇಳಿ ಹೊರಟಿದ್ದೀನಿ. ತೊಗೊಂಡೆ ಮನೆಗೆ ಬೇಕಾಗಿರೋಂತಹ ದಿನಸಿ ಐಟಮ್ಸ್ ಎಲ್ಲ. ನಾನು ಆಲ್ರೆಡಿ ಅವರಿಗೆ ಲೀಸ್ಟ್ ಎಲ್ಲ ಕಳಿಸ್ಕೊಟ್ಟಿರ್ತೀನಿ. ಸೊ ಅವರೆಲ್ಲ ಪ್ಯಾಕ್ ಮಾಡಿಟ್ಟಿರ್ತಾರೆ, ಹೋಗಿ ತೊಗೊಂಡು ಬರೋದಷ್ಟೇ ಲೆಕ್ಕ ಮಾಡ್ಕೊಂಡ್ಬಿಟ್ಟು. ನಾವು ಹಿಂಗೆ ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಅಮ್ಮ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನೋಡಿ ಇವತ್ತು ಸ್ಪೆಷಲ್ ಏನಿದೆ ಅಂತ ತೋರಿಸ್ತೀನಿ. ಸೊ ನನ್ನ ಫೇವ್ರೇಟ್ ಅಂದರೆ ಈ ಟೈಮ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ತುಂಬ ಇಷ್ಟಪಟ್ಟು ತಿಂತಾಯಿದ್ದೀನಿ ನಾನು. ಸೊ ಊರಿಂದ ನಮ್ಮಮ್ಮ ಮಾವಿನಕಾಯಿ ತಂದಿದ್ರು, ಅದು ಚಿತ್ರಾನ್ನ ಮಾಡಿದ್ದಾರೆ. ಜೊತೆಗೆ ಖಾರದ ಪುಡಿ ಹಾಕಿ ಬೇಳೆ ಸಾರು ಮಾಡಿದ್ದಾರೆ. ನಮ್ಮಮ್ಮಗೆ ಹೇಳಿದೆ ಈ ಟೈಮ್ ಬಂದರೆ ಅದು ಮಾಡಿಕೊಡಿ ಅಂತ. ಜೊತೆಗೆ ಇದು ಸ್ವಲ್ಪ ಚಿಕನ್ ಡ್ರೈ ಹೊರಗಡೆಯಿಂದ ತರಿಸಿರೋದು. ಯಾಕೆಂದರೆ ಈಗ ನನ್ನ ಮನೇಲಂತೂ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ಹೊರಗಡೆ ಆದರೂ ತರಿಸೋಣ ಅಂತ ತರಿಸಿದ್ವಿ. ನನಗಿಷ್ಟ ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ. ಅಮ್ಮ ಊರಿಂದ ಮಾವಿನಕಾಯಿ ತಂದಿದ್ರು. ಸೊ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಈಗ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಇನ್ನು ಚಿಕನ್ ಹೋಗ್ತಾ ಇಲ್ಲ ನನಗೆ. ಅದೇ ಚಿತ್ರಾನ್ನ ನಾನು ಮಾಡಿಕೊಂಡ್ರು ನನಗೆ ಅಂದರೆ ನಾನು ಮಾಡಿದ ಅಡುಗೆ ನನಗೆ ತಿನ್ನೋಕ್ಕಾಗ್ತಾ ಇಲ್ಲ. ಈಗ ಸ್ವಲ್ಪ ಟೇಸ್ಟ್ ಎಲ್ಲ ಬೇರೆ ಇರಬೇಕು ಅಂತ ಇಷ್ಟ ಆಗತ್ತಲ್ಲ. ಇದ್ರ ಜೊತೆಗೆ ಅನ್ನ ಸಾರು ಕೂಡ ಮಾಡಿದ್ದಾರೆ. ಬಟ್ ನನಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದಾರೆ. ನನ್ನ ಮಗಳಿಗೂ ಇಷ್ಟ ಅಂತೆ ಈ ಮಾವಿನಕಾಯಿ ಚಿತ್ರಾನ್ನ ಅಂದರೆ. ಸ್ವಲ್ಪ ಹುಳಿ ಎಲ್ಲ ಜಾಸ್ತಿ ತಿಂತಾಳೆ ಚಿನ್ನಿಮ್ಮ. ಸೂಪರ್. ಇನ್ನು ಚಿನ್ನಿಮ್ಮ ಬೇರೆ ಮಲ್ಕೊಂಡಿದ್ಲು. ಅಷ್ಟರಲ್ಲಿ ನಾನು ಕೂಡ ಊಟ ಮುಗಿಸ್ಕೊಂಡ್ರೆ ಎದ್ಮೇಲೆ ಊಟ ಮಾಡಿಸಿದ್ರಾಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮಮ್ಮ ಊಟ ಮಾಡ್ತಾ ಇದ್ದಾರೆ. ಎಲ್ರದ್ದು ದೊಡ್ಡವ್ರದ್ದು ಊಟ ಮುಗಿದ್ಮೇಲೆ ಇಬ್ಬರು ಮಕ್ಕಳು ಇಬ್ಬರು ಅವರು ಕೂಡ ಈಗ ನಮ್ಮಮ್ಮ ಮಾಡಿಸ್ತಾ ಇದ್ದಾರೆ ನೋಡಿ. ಆ್ಯಂಡ್ ಇವಳು ಊಟ ಮಾಡಲಿಕ್ಕೆ ಸ್ವಲ್ಪ ಸತಾಯಿಸಿದ್ಲು. ನಮ್ಮ ಮನೇಲಿ ಅಲ್ಲಿ ಕುತ್ಕೊಂಡು ನೀಟಾಗಿ ಅವಳೇ ತಿಂತಾಳಂತೆ. ಸೊ ಇಲ್ಲಿ ಈಗ ತಾನೇ ಎದ್ದಿರೋದ್ರಿಂದ ಸ್ವಲ್ಪ ಹಠ ಮಾಡ್ತಿದ್ದಾಳೆ. ಅದಕ್ಕೆ ನಮ್ಮಮ್ಮ ನಾನೇ ತಿನ್ನಿಸ್ತೀನಿ ಕೊಡು ಅಂತ ಹೇಳಿ ತಿನ್ನಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ಮನೇಲಂತೂ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಅವಳಿಗಿನ್ನೂ 2 ವರ್ಷ 3 ತಿಂಗಳು ಆಗ್ಲೇ ಅಜ್ಜಿ ಮನೆಗೆ ಹೋಗಿ ಚೆನ್ನಾಗಿರೋದಂತೂ ಆಟಾಡೋದೇನು, ಮತ್ತು ನಾನು ವಿಡಿಯೋ ಕಾಲ್ ಫೋನ್ ಏನಾದರೂ ಮಾಡಿದ್ರೆ ಸಾಕು ಕಟ್ ಮಾಡು ಅಂತ ಹೇಳಿ ಕಟ್ ಮಾಡಿಬಿಡೋದು. ಇದೆಲ್ಲ ನೋಡಿ ಅವಳ ಧೈರ್ಯಕ್ಕೆ ಮೆಚ್ಚಬೇಕಪ್ಪ. ನಿಜ, ಎಷ್ಟು ಚಿಕ್ಕ ಮಕ್ಕಳು ಇರೋದು ಅಂದರೆ ಇರ್ತಾರೆ ಕೆಲವೊಬ್ಬರು, ಬಟ್ ಇವಳು ಇರ್ತಾಳೆ ಅಂಥೇಳಿ ನಾನು ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿದ್ಲಂತೆ. ಹೊಸ ಮಾತುಗಳೆಲ್ಲ ಕಲ್ತ್ಕೊಂಡು ಬಂದಿದ್ದಾಳೆ. ಈಗ ಕ್ಯೂಟಾಗಿ ಮಾತಾಡ್ತಾಳೆ. ಚೆನ್ನಾಗಿ ಅನ್ಸತ್ತೆ ಕೇಳೋಕ್ಕೆ. ಇನ್ನು ಪಾಪ ನಮ್ಮ ಪ್ರಿನ್ಸಿ ಈಗ ಊಟ ಮಾಡ್ತಾ ಇದ್ದಾಳೆ. ನನಗೆ ಮಾವಿನ ಹಣ್ಣು ತಿನ್ಬೇಕು ಅನ್ನಿಸ್ತು ತಿಂತಾಯಿದ್ದೀನಿ. ಒಂದು ದಿವಸಕ್ಕೆ ಒಂದು ಮಾವಿನ ಹಣ್ಣು ಆರಾಮಾಗಿ ತಿನ್ಬೋದು. ಡಾಕ್ಟ್ರು ಕೂಡ ಅದೇ ಹೇಳ್ತಾರೆ. ತುಂಬ ಜನರು ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾಯಿದ್ರು. ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ ಯಾವುದೇ ಆದ್ರೂ. ಒಂದು ಮಾವಿನ ಹಣ್ಣು ಒಂದು ದಿವಸಕ್ಕೆ ಓಕೆ. ಅದು ಅಮ್ಮ ಊರಿಂದ ತಂದಿದ್ರು, ತುಂಬ ಫ್ರೆಶ್ ಆಗಿತ್ತು, ಹಾಗಾಗಿ ತಿನ್ಬೇಕು ಅನ್ನಿಸ್ತು. ಇನ್ನು ಹೊಸ ಕಾಫಿ ಮೇಕರ್ ಬೇರೆ ತೊಗೊಂಡು ಬಂದುಬಿಟ್ಟಿದ್ದೀವಿ ಮನೆಗೆ. ಯಾವಾಗ ನಮ್ಮಮ್ಮ ನಮ್ಮಪ್ಪ ಬರ್ತಾರೋ ಅಥವಾ ಯಾರಾದರೂ ಮನೆಗೆ ಬರ್ತಾರೋ ಅವ್ರಿಗೆ ಕಾಫಿ ಮಾಡಿಕೊಡೋಣ ಅಂತ ರಾಜು. ನಾನಂತೂ ಕಾಫಿ ಏನು ಕುಡಿತಾಯಿಲ್ಲ. ಫಸ್ಟ್ ಆಫ್ ಆಲ್ ಕಾಫಿ ಅಂದ್ರೇ ಆಗ್ತಾಯಿಲ್ಲ. ಈ ಥರ ಯಾರಾದರೂ ಮನೆಗೆ ಬಂದರೆ ಕ್ಯಾಪಿಚಿನೋ ಅಥವಾ ಎಕ್ಸ್ಪ್ರೆಸ್ಸೋ ಮಾಡ್ತಾ ಇರ್ತಾರೆ. ರಾಜು ಪಾಪ ಟ್ರೈ ಮಾಡ್ತಾ ಇರ್ತಾರೆ, ಅವರಿಗೂ ಇಷ್ಟ ಆಗತ್ತೆ ಕುಡಿಲಿಕ್ಕೆ. ಹೆಂಗಿದೆ ಟೇಸ್ಟ್? ಎಲ್ಲ ಕುಡ್ದಿಲ್ಲ ಪಾಪ ನಿಮ್ಮ ಮಳಿಯ ಮಾಡ್ಕೊಡ್ಬೇಕು. ನಾನು ಮಾಡ್ಕೊಡ್ತೀನಿ ನಮ್ಮ ಅತ್ತೆಗಂತ. ಆಗಲ್ಲ. ಏನೋ ನಮ್ಮಮ್ಮಗೆ ಈ ಥರ ಸ್ಟ್ರಾಂಗ್ ಕಾಫಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಫ್ಲೇವರ್ ಎಲ್ಲ ಜಾಸ್ತಿ ಇರಬೇಕು ಅವ್ರಿಗೆ ಕಾಫಿದು. ಸೊ ಅದೇ ಥರ ಮಾಡಿಕೊಟ್ಟಿದ್ರು, ಚೆನ್ನಾಗಿದೆ. ನಾನು ತುಂಬ ದಿವಸ ಆಗಿತ್ತು ಈ ಥರ ಕಾಫಿ ಕುಡಿದು ಅಂದರು. ಫ್ರೆಂಡ್ಸ್, ನಾವೀಗ ಸ್ವಲ್ಪ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇವಳು ಪಾರ್ಕಿಗೆ ಹೋಗೋಣ ಅಂದ್ಲು. ಮನೆ ಹತ್ರ ಯಾವ ಪಾರ್ಕು ಇಲ್ಲ. ಸೊ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗೋಣ ಅಂಥೇಳಿ ತೋಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ತರಲೆ ಆಗ್ಬಿಟ್ಟಿದ್ದಾಳು. ಹಚ್ಕೋಬಾರ್ದು ಲಿಪ್ಸ್ಟಿಕ್,
ನಾನು ಹಚ್ತೀನಿ ಬಿಡಿ, ನಾನು ಹಚ್ತೀನಿ. ಈಗ ನಮ್ಮಮ್ಮ, ನಾನು, ರಾಜು, ಚಿನ್ನಿಮ್ಮ, ಪ್ರಿನ್ಸಿ ಎಲ್ಲರೂ ಹೋಗ್ತಾ ಇದ್ದೀವಿ ತೋಟಕ್ಕೆ. ಓಕೆ, ಲಿಪ್ಸ್ಟಿಕ್ ಹಚ್ಬೇಕಂತ ಹೇಳಿ ನೋಡಿ. ಪಾರ್ಕ್ ಅಲವಾಟ ಇದೆ ನನಗೆ. ಸಾಕಷ್ಟೇ. ಇನ್ನು ಇವಾಗ ಸಂಜೆ ಆಗಿರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದು. ಅದು ಅಲ್ಲದೆ ಅಡುಗೆ ಎಲ್ಲ ಆಲ್ರೆಡಿ ನಮ್ಮಮ್ಮ ರೆಡಿ ಮಾಡಿಟ್ಟಿದ್ದಾರೆ. ಚಪಾತಿ ಮತ್ತು ಸ್ವಲ್ಪ ಸಾರಿತ್ತು, ಅದ್ರ ಜೊತೆಗೆ ಸ್ವಲ್ಪ ಪಲ್ಯ ಏನೋ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಮನೇಲಿರೋದು ಯಾಕೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಸರಿ ತೋಟಕ್ಕೆ ಹೋಗೋಣ ಅಂತ ಹೇಳಿ ಅಂದರು ಅಮ್ಮ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನರು ಕೇಳ್ತಾಯಿದ್ರು, ನಿಮ್ಮ ಫಾರ್ಮ್ ಹೌಸ್ದು ಟೂರ್ ಮಾಡಿ ಒಂದ್ಸಲ ನೋಡೋಣ, ಮನೆ ಒಳಗಡೆ ಎಲ್ಲ ಹೇಗಿದೆ, ಹೇಗೆ ಅರೇಂಜ್ ಮಾಡಿದ್ದೀರಾ ಅಂತ. ಸೊ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಕೆಲವರು ಸೊ ಕನ್ಸ್ಟ್ರಕ್ಷನ್ಗೆ ಎಷ್ಟಾಯಿತು ಆ್ಯಂಡ್ ಇದು ಫುಲ್ ಕಂಪ್ಲೀಟಾಗಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಇದಕ್ಕೆ ಅಂತ ಹೇಳಿ ತುಂಬ ಜನರು ಕೇಳ್ತಾಯಿದ್ರು. ತುಂಬಾ ಇನ್ವೆಸ್ಟ್ ಮಾಡಿದ್ದೀವಿ, ಬಟ್ ಅದನ್ನೆಲ್ಲ ಒಂದ್ಸಲ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಎಷ್ಟೆಷ್ಟಾಗಿದೆ ಅಂತ. ಸೊ ಅದೇ ಟೈಮಿಗೆ ಮಳೆ ಬಂತು ಚೆನ್ನಾಗಿ. ವಾತಾವರಣ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತಂಪು ಅನ್ನಿಸ್ತಾಯಿತ್ತು. ಹೇಳ್ತಾ ಇದ್ರಪ್ಪ, ಪ್ರೆಗ್ನೆಂಟ್ ಇರೋರಿಗೆ ಆ ಮಣ್ಣಿನ ಸ್ಮೆಲ್ ತೊಗೋಬೇಕು ಅಥವಾ ಮಣ್ಣು ತಿನ್ನಬೇಕು, ಬಳಪ ತಿನ್ನಬೇಕಂತ ಅನಿಸುತ್ತೆ ಅಂತ. ಯಾಕೋ ನನಗೆ ಆ ಥರ ಯಾವ ಫೀಲಿಂಗ್ಸು ಇಲ್ಲ. ಆ ಥರ ಮಣ್ಣಿನ ಸ್ಮೆಲ್ ತೊಗೋಬೋದು, ನಾರ್ಮಲ್ ಡೇಸಲ್ಲಾದರೂ ನಾವು ತೊಗೊಳ್ಳೋಕ್ಕೆ ಇಷ್ಟ ಆಗತ್ತೆ. ಬಟ್ ಇದೇನಪ್ಪ ಮಣ್ಣು ತಿನ್ನೋದು, ಬಳಪ ತಿನ್ನೋದು, ನನಗಂತೂ ಒಂಥರ ಅನ್ನಿಸ್ತು. ನೋಡಿ, ಇದು ಕೋಳಿಗಳು ಹಾಕಲಿಕ್ಕೆ ಅಂತ ಹೇಳಿ ಮಾಡಿಸಿದ್ದೀವಿ. ಮೇಲೆ ಕೂತ್ಕೊಳ್ಳಿಕ್ಕೂ ಆಗತ್ತೆ ಅಥವಾ ಇಲ್ಲಿ ಕೆಲಸದವ್ರು ಏನಾದರೂ ಒಣಗಿಸ್ಕೊಳ್ಳಿಕ್ಕೂ ಆಗತ್ತೆ ಅಂಥೇಳಿ ಇದನ್ನು ರೆಡಿ ಮಾಡಿಸಿದ್ದೀವಿ. ಇದಕ್ಕೆ ಸ್ವಲ್ಪ ಅದು ಮೆಶ್ ಬರುತ್ತಲ್ವ, ಅದನ್ನು ಹಾಕಿಸ್ಬೇಕು. ಇನ್ನು ಬರೋದೇ ನಾವು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ. ನಾನು ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಮನೆಗೆ ಬಂದಿದ್ದೀವಿ. ಅವಳು ಚೆನ್ನಾಗಿ ಆಟಾಡಿದ್ದಾಳೆ, ಮಲ್ಕೊಂಬಿಟ್ಟಿದ್ದಾಳೆ. ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಲಿಲ್ಲ ಮಲಗಲಿ ಅಂತ. ಸರಿ, ನಾವು ಹೋಗಿ ನಾವು ಊಟ ಮಾಡ್ಕೊಂಡು ಬರ್ತೀವಿ. ಫ್ರೆಂಡ್ಸ್, ತೋಟಕ್ಕೆ ಹೋಗಿ ಬಂದ್ವಿ. ತೋಟಕ್ಕೆ ಹೋಗಿ ಬಂದಮೇಲೆ ಊಟ ಮಾಡಿದ್ವಿ. ಅವಳು ಮಲ್ಕೊಂಡು ಈಗ ಎದ್ದಿದ್ದಾಳೆ, ಚೆನ್ನಾಗಿ ನಿದ್ದೆ ಮಾಡಿದ್ಲು. ಎಷ್ಟು ಎಪ್ಸಿದ್ರು ಎದ್ದೊಳ್ತಾ ಇರಲಿಲ್ಲ. ಸರಿ ಅಂಥೇಳಿ ಸುಮ್ಮನಾಗಿದ್ವಿ. ಊಟ ಮಾಡಿ ಈಗ ಮಲ್ಗಿಸೋಣ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲರೂ ಮಲ್ಕೊಂಡಿದ್ದಾರೆ. ಅಮ್ಮ, ಸ್ವೀಟಿ ಎಲ್ಲರೂ ಮಲಗಿದ್ದಾರೆ. ಅವಳು ಮಲ್ಗೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಚಿನ್ನಿಮ್ಮ ಜೊತೆ ಆಟಾಡೋಣ ಅಂಥೇಳಿ ಕೂತ್ಕೊಂಡಿದ್ದೀನಿ. ಕೂತ್ಕೋತೀನಿ ಚಿನ್ನಿಮ್ಮ, ಕೂಚು. ಬಾಲ್ ಆಡೋಣ ಹೆಂಗೆ? ಕ್ಯಾಚ್ ಹಾಕು, ನನ್ಗೆ ಹಾಕು. ಅಯ್ಯಯ್ಯೋ ಅವಳು ಕ್ಯಾಮ್ರಾ ನೋಡಿದ್ರೆ ಅಂತೂ ಏನು ಮಾತಾಡೋದಿಲ್ಲ. ಅವಳು ಇಷ್ಟು ಸೈಲೆಂಟಪ್ಪ ಅಂತ ಅನ್ಕೋಬೇಕು. ಅದು ಯಾಕೋ ಏನು ಕತೆನ, ಕ್ಯಾಮ್ರಾ ನೋಡೋದು ಸೈಲೆಂಟಾಗಿ ಸ್ಮೈಲ್ ಕೊಡ್ತಾಳೆ ಅಷ್ಟೇ ಅಲ್ಲ. ಇಟ್ಕೋ, ಕ್ಯಾಚ್. ನೋಡಿ ಫ್ರೆಂಡ್ಸ್, ಟೈಮ್ ಈಗ 11 ಗಂಟೆ ಆಗಿದೆ. ನನಗೆ ಒಂದು ಕಡೆ ನಿದ್ದೆ ಇಳೀತಾ ಇದೆ. ಏನು ಮಾಡೋಣ, ಅವಳು ಆಟಾಡ್ತಿದ್ದಾಳೆ. ಕಾರ್ ಆಡ್ಬೇಕಂತೆ ಇಷ್ಟೊತ್ತಕ್ಕೆ. ಅಂಚಿ ಮಿಂಚಿ ಆಡ್ತಿದ್ದಾಳೆ ನೋಡಲಿ. ಹಾಂ, ಆಡು ಚಿನ್ನಿಮ್ಮ, ನೀನು ಮಾಡು, ನಂಗೆ ಮಾಡು, ಅಂಚಿ ಮಿಂಚಿ ಮಾಡು. ಹಾಂ, ಮಾಡು, ನೀನೇ ಮಾಡಬೇಕು. ಸೊ ಇನ್ನು ತೋಟದ ಹತ್ರ ಹೋಗಿದ್ವಲ್ವಾ, ಇನ್ನು ಅಲ್ಲಿ ಕೆಲವೊಂದು ಕುರಿಗಳನ್ನ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಒಂದು ಹಸು, ಕೆಲವೊಂದು ಕೋಳಿ ಎಲ್ಲ ತಂದು ಹಾಕಲಿಕ್ಕೆ ಅದು ಕೊಟ್ಟಿಗೆ ಅಂತ ಹೇಳ್ತಾರಲ್ವಾ, ಕೊಟ್ಟಿಗೆನ ರೆಡಿ ಮಾಡಬೇಕು. ಸೊ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನು ಹೆಂಗೆ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಬಂದ್ವಿ ಇವತ್ತು. ಆ್ಯಂಡ್ ಜೊತೆಗೆ ಗಿಡಗಳೆಲ್ಲ ತುಂಬ ಹೈಟ್ ಬಂದುಬಿಟ್ಟಿದೆ. ಸ್ವಲ್ಪ ನಡೆಯೋಕ್ಕೆ ಏನು ಹೋಗೋಕ್ಕೆ ದಾರಿ ಇಲ್ಲ, ಎಲ್ಲ ಹಿಂಗೆ ಬಗ್ಬಿಟ್ಟಿದೆ. ಸೊ ಓಡಾಡಲಿಕ್ಕೆ ಅಥವಾ ನಾವೇನಾದರೂ ಅದು ಹುಲ್ಲೆಲ್ಲ ಬೆಳೆದಿದೆ ಅಲ್ವಾ, ಸೊ ಅದನ್ನ ಈಗ ಕೀಳಕ್ಕಂತೂ ಆಗಲ್ಲ. ಹಾಗಾಗಿ ಟಿಲ್ಲರ್ ಓಡಿಸ್ಬೇಕು ಅಂದರೂ ಕೂಡ ಸೊ ಅಡ್ಡಡ್ಡ ಆಗಿಬಿಡುತ್ತೆ. ಅದಕ್ಕೆ ಸೈಡ್ಸ್ ಎಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದೀವಿ. ಚೆನ್ನಾಗಂತೂ ಆಗ್ತಾ ಇದೆ, ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಅವರು ಹೇಳಿದ್ರಲ್ವಾ 8 ತಿಂಗಳಲ್ಲಿ ಕಾಡು ಥರ ಆಗ್ಬಿಡುತ್ತೆ ಅಂತ. ತಮ್ಮಯ್ಯ ಅವ್ರು ಹೇಳಿದ್ರು, ಬರೀ 8 months ಸಾಕು, ಆಮೇಲೆ ನೋಡಿ ನೀವು ನಿಮ್ಮದು ಸೈಟ್ ಅಂದರೆ ನಿಮ್ಮ ತೋಟ ಅಂಥೇಳಿ ನೀವು ಕಂಡು ಹಿಡಿಯೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ ಅಂತ ಹೇಳಿದರು.
ಬಟ್ ನಾವೇನೋ ಇರ್ಬೋದು ಒಂದು ಮಟ್ಟಿಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಎಂಟ್ರೆನ್ಸಿಂದ ಒಳಗೆ ಹೋದ್ವಿ ಅಂದ್ಕೊಳ್ಳಿ ಗಿಡಗಳ ಮಧ್ಯೆ. ಸೊ ಎಷ್ಟು ಅಂದರೆ ಯಾರೂ ಕಾಣಿಸೋದಿಲ್ಲ, ಫುಲ್ ಎಲ್ಲ ಸುತ್ತಲೂ ಹಸಿರು ಚೆನ್ನಾಗಿರುತ್ತೆ. ಏನು ಸ್ವಲ್ಪ ಕಾಡಲ್ಲೇ ಹೋಗಿದ್ದೀವಿ ಆ ಥರ ಫೀಲ್ ಆಗಿಬಿಡುತ್ತೆ. ಚೆನ್ನಾಗಂತೂ ಇದೆ ತೋಟ ಅಂತೂ. ಇನ್ನು ತೆಂಗಿನ ಗಿಡ ಎಲ್ಲ ಸ್ವಲ್ಪ ಹೈಟ್ ಬರದೆ ಒಂದು 5 years ಬೇಕಲ್ಲ ರಾಜು? 4 years ಅನ್ಕೋ. ಈಗ ಆಲ್ರೆಡಿ 1 year ಆಯಿತು. ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, 5 years ಅಂದ್ಕೊಂಡಿದ್ದೀನಿ. ಸೊ 5 yearsಗೆಲ್ಲ 3 years ಇಂದನೇ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೈಟ್ ಬಂದರೆ ಹಾ ನೋಡೋಕ್ಕೆ ಚೆಂದ. ಅದು ಏನಿಲ್ಲ ಅಂದರೂ ಒಂದು 76 ತೆಂಗಿನ ಮರಗಳನ್ನ ಹಾಕಿದ್ದಾರೆ ನೋಡಿ. ಅಮ್ಮ ಮಾತಾಡ್ತಾ ಇದ್ದಲ್ಲ ಸರಿ ಬಾಯ್ ಇಲ್ಲಿ ತುಚೋ ಬಜನೆ. ಸೊ ಒಂದು 76 ತೆಂಗಿನ ಮರಗಳನ್ನ ಹಾಕಿದ್ದಾರೆ. ಸೊ ಅದೆಲ್ಲ ಹೈಟ್ ಬಂದಮೇಲೆ ನೋಡೋಕ್ಕೆ ಚೆಂದ. ಈ ಕಾಡಿನ ಮರಗಳು ಅದೆಲ್ಲ ಚೆನ್ನಾಗಿದೆ ನೋಡೋಕ್ಕೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನನಗೇನು ಸ್ವಲ್ಪ ಏಜ್ ಆಗಿಬಿಟ್ಟಿರುತ್ತೇನಲ್ಲ ಅಷ್ಟೇ. ಗಿಡಗಳು ಬೆಳಿಬೇಕು ಅಂದರೆ ಮಕ್ಕಳು ಬೆಳೆಸ್ದಂಗೆ ತುಂಬ ಕಷ್ಟ, ವರ್ಷಗಳು ಹಿಡಿಯತ್ತೆ. ಅಂಥದ್ರಲ್ಲಿ ಗಿಡಗಳು ಬಿದ್ದೋಯ್ತು ಅಂದರೆ ಈ ಥರ ಅಗಸೆ ಮತ್ತು ಏನು ನುಗ್ಗೆ ಗಿಡಗಳು ಬಿದ್ದರೆ ಓಕೆ. ಸೊ ಈ ಥರ ದೊಡ್ಡ ದೊಡ್ಡ ಗಿಡಗಳು ಏನಾದರೂ ಬಿದ್ದೋಯ್ತು ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ. ಇದಿಷ್ಟು ನೋಡ್ಕೊಂಡು ಬಂದ್ವಿ ಇವತ್ತು. ಸೊ ಇಷ್ಟೇ ಫ್ರೆಂಡ್ಸ್. ಇನ್ನು ರಾಜು ಈಗ ನೈಟ್ ವರ್ಕ್ ಮಾಡ್ತಾರೆ. ಸೊ ಅವ್ರು ಹೋಗ್ತಾರೆ. ನಾನು ಇವತ್ತು ಚಿನ್ನವನ್ನು ನಾನೇ ಮಲಗಿಸ್ಬೇಕು. ಅವಳ ಮುಖ ಅಂತ ನೋಡಿ ಎಲ್ಲರೂ. ಚಿನ್ನಮ್ಮ ಬಾ, ಗುಡ್ ನೈಟ್ ಹೇಳೋಣ ಬಾ, ಗುಡ್ ನೈಟ್ ಹೇಳೋಣ ಬಾ, ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ ಹೇಳಿ ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್. ಸೊ ನನಗೆ ನಿದ್ದೆ ಬರ್ತಾಯಿದೆ ಫ್ರೆಂಡ್ಸ್. ಹಿಂಗೆ ಕೂತ್ಕೊಂಡ್ರೆ ಅವಳು ಹಿಂಗೆ ಬೆಳಗೋವರೆಗೂ ಕೂರಿಸ್ತಾಳೆ. ಅದಕ್ಕೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಬಾ ಹೋಗೋಣ, ಬಾ ಮಲ್ಕೊಳ್ಳೋಣ ಬಾ. ಸೊ ಇವತ್ತು ಗುಡ್ ನೈಟ್ ಅಂದರೆ ಇದು ಹಾಸ್ಕೊಳ್ಳೋದು. ಇದು ನಮ್ಮಮ್ಮ ತಗೊಂಬಂದಿದ್ದಾರೆ. ಇದನ್ನು ಏನು ಹೇಳ್ತಾರೋ ಕನ್ನಡದಲ್ಲಿ ಗೊತ್ತಿಲ್ಲ. ಅಂದರೆ ಸ್ಯಾರಿಗಳನ್ನೆಲ್ಲ ಹಾಕಿ ಅದನ್ನು ಹೊಲಿಗೆ ಹಾಕ್ಸ್ತಾರಲ್ವ, ದುಪ್ಪಟ ಅಲ್ಲ ಅದು ತೆಲುಗು ಅಲ್ಲಿ ದುಪ್ಪಟ ಬಂತ ಏನೇನೋ ಕರೀತಾರೆ, ಗೊತ್ತಿಲ್ಲ ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅದು ಅವಳಿಗಂತ ತಂದಿದ್ದಾರೆ, ಅದು ಅವಳದೇ ಅಂತೆ. ಮುಟ್ಟಾಕು ಕೊಡಲ್ಲ ಯಾರಿಗೂ. ಹಾಕೋಣಮ್ಮ ಇಲ್ಲಿ. ಈಗ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ಅವಳು ಜೋಕಾಲಿ ಇದೆ ಅಲ್ವಾ, ಅದ್ರಲ್ಲಿ ಮಲ್ಗೋದೇ ಇಲ್ಲ ಈಗ. ಅದೊಂದು ಖುಷಿ ವಿಷಯ. ಇಲ್ಲ ಅಂತ ಕುತ್ಕೋಬೇಕು ನಾವು. ಈಗ ಇದ್ರಲ್ಲಿ ಹಾಕಿ ಕತೆ ಹೇಳ್ಬೇಕು. ಕತೆ 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 ಅಂತ. ಬಾ ಮಲ್ಕೋ ಬಾ. ಏನು ಅಲ್ಲಿದೆ ನೋಡು ಪಿಲ್ಲೋ, ದಿಂಬ ಅಲ್ಲಿದೆ ಕೆಳಗಡೆ ಅಲ್ಲಿ ಕೆಳಗಡೆ ಹಾಕಿದ್ಯಾ ನೀನು? ತಗೋಬಾ ಜಲ್ದಿ. ಅಲ್ಲಲ್ಲ ಎಲ್ಲಿ ಹುಡುಕ್ತಿದ್ದೆ ಚಿನ್ನ ನೀನು? ಅಲ್ಲಿ. ಜಾಣಿ ಪಚ. ಕತೆ ಹೇಳ್ದೆ, ಮಲ್ಕೊಬಿಟ್ಲಾಳು. ನನಗೆ ಕತೆ ಹೇಳೋಕ್ಕೆ ಬರಲ್ಲ. ಹೇಳ್ಬೇಕಂದ್ರೆ ಏನೋ ಒಂದು ಸ್ಟೋರಿ ನೋಡಿರ್ತೀನಲ್ವ, ಆ ಕಾರ್ಟೂನ್ ನೋಡೋದೇ ಒಂದು ಸ್ಟೋರಿ ನೆನಪಾಗುತ್ತೆ. ಅದನ್ನ ಹೇಳೋದೆ ಹಿಂಗೆ ಮಲ್ಕೋತಾಳೆ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿ ಹೋಗಿ ಬೆಡ್ ಮೇಲೆ ಹಾಕಿ ಬರ್ತೀನಿ. ಸರಿನಾ? ನಾನು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಈಗ ಹೋಗಿ ಮಲ್ಕೊಳ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ತಾವೆಲ್ಲರೂ ಈ ಬ್ಲಾಗ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.